ಪಾಂಡ್ರಂಗ ನಿನ್ನೆ ಕರಿತಾರದು ಬರಲೇ ಬೇಡ ಕಣ ಪಾಂಡ್ರಂಗ ನಮಗೇನಾರು ಹೊಡೆದ್ರೆ ಜಾಜಿ ಅವ್ರು ನಿನ್ನ ಸುಮ್ನೆ ಬಿಡ್ತಾರೇನೋ ಹಿಡ್ಕೊಂಡು ಎತ್ತಾಚೆ ಬಿಸಾಕ ಬಿಡ್ತಾರೆ ಹಬಿ ಯಾಕೆ ಕೆಳಗಡೆ ಬಿದ್ದಿದ್ದೀರಾ ಯಾಕೆ ಬೆವರ್ತಾ ಇದ್ದೀರಾ ಅದು ಬಿಟ್ಲಾ ಹಬಿಗೆ ಏನಾದ್ರು ಮಾಡಿದ್ರೇನ್ರೋ ನಾವೇನು ಮಾಡ್ಲಿಲ್ಲಪ್ಪ ಸಾಮಾನ್ಯ ಜಾಜಕ್ಕೆ ರೊಚ್ಚಿಗೆದ್ದು ನಮ್ಗೆ ಹೊಡೆಯೋದಕ್ಕೆ ಅಂತ ಕೈ ಎತ್ತಿದ್ರು ಬೆವುತ್ಕೊಂಡು ಬಿದ್ದೋಗ್ಬಿಟ್ರು ಹಬಿಗೆ ಒಂದ್ ಸ್ವಲ್ಪ ಶಕ್ತಿನೇ ಇಲ್ಲ ಹೋಗಿ ಹೋಗಿ ಇಂಥ ಪುಸ್ತಕಗಳ ಗಂಡನ್ ಕಟ್ಕೊಂಡಲ್ಲ ನನಗೆ ಬುದ್ಧಿ ಇಲ್ಲ ಜಾಜಕ್ಕೆ ಬಾಬಾ ಮುಂಚೆಯಿಂದಲೂ ವೀಕು ನೀವು ಲಿಪ್ಸ್ಟಿಕ್ ಹಚ್ಕೊಂಡ್ರು ತುಟಿಲಿ ಸುಮ್ಮನೆ ಉಫ್ ಅಂದ್ರೆ ಸಾಕು ಬಾಬಾ 3 ಮೈಲಿ ದೂರ ಹೋಗಿ ಬಿದ್ದಿರ್ತಾರೆ ರಂಗಮ್ಮನವ್ರೆ ಈ ದಂಡಪಿಂಡಗಳಿಗೆ ಹೊಡಿಬೇಕು ಅಂತ ಹೋದೆ ಮರ ಬಿಟ್ಕೊಂಡಾಗಾಯ್ತು ಸುಸ್ತಾಗಿ ಕುಸ್ತು ಬಿದ್ದೆ ಅಷ್ಟಕ್ಕೆ ನೀನು ಹೆಂಡತಿ ನಿನ್ಗೆ ಅವಮಾನ ಮಾಡೋದೇನೋ ಏನಪ್ಪ ನಿನ್ನ ಗಂಡನಿಗೆ ಈ ಥರನ ಮಾತಾಡೋದು ಧೈರ್ಯ ತುಂಬಬೇಕು ಅದನ್ನ ಬಿಟ್ಟು ನೀನು ಗಂಡಸೇ ಅಲ್ಲ ಶಕ್ತಿ ಇಲ್ಲ ಪುಸಕ್ರು ಅಂದ್ರೆ ಏನಮ್ಮ ಚೆನ್ನಾಗಿರುತ್ತೆ ನಾನು ಇರೋ ವಿಷಯನ ಹೇಳ್ದೆ ಅಷ್ಟೇ ಯಾರತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅದೇನ್ ಸಮಾಜ ಸೇವೆ ಮಾಡ್ತೀವೋ ಭಗವಂತನಿಗೆ ಗೊತ್ತು ಹೊಲಕೆ ಹಿಡ್ಕೊಂಡು ಅವಳಿ ಮೇಲೆ ಮೋರಿ ಕ್ಲೀನ್ ಮಾಡು ಹೋಗಮ್ಮ ಇಲ್ಲಿಂದ ಡಿಸ್ಕಸ್ಟಿಂಗ್ ಪೀಪಲ್ ಮತ್ತು ರಂಗಮ್ಮನವ್ರೆ ಕೈ ಕಾಲೆಲ್ಲ ಡೀಲ್ ಆಗ್ತಿದೆ ಒರಿಜಿನಲ್ ಬಾದಾಮಿ ಹಾಕಿ ಬಾದಾಮಿ ಹಾಲು ಮಾಡ್ಕೊಡ್ತೀನಿ ಕುಡಿ ಶಕ್ತಿ ಬರುತ್ತೆ ಒರಿಜಿನಲ್ ಕತ್ತೆ ಹಾಲು ಕುಡಿಸು ಇನ್ನು ಜಾಸ್ತಿ ಶಕ್ತಿ ಬರುತ್ತೆ ಕಣೋ ಕತ್ತೆ ಹಾಲು ಕುಡಿಸಿ ನನ್ನ ಮಗನ ಕಾಲಿಂದ ನಿನ್ನ ಒದಿಸ್ತೀನಿ ಜಾಜಿ ಅವ್ರೆ ನಾನು ಶಕ್ತಿ ಇಲ್ಲದ ವ್ಯಕ್ತಿ ಅಲ್ಲ ಹಬಿ ನೀವು ಬಿದ್ದಿದ್ದು ಆಯ್ತು ಬೇವ್ರು ಒರ್ಸ್ಕೊಂಡಿದ್ದು ಆಯ್ತು ಈಗ ಯಾಕೆ ಎಕ್ಸ್ಪ್ಲನೇಷನ್ ಅದು ನನಗೆ ವಿಪರೀತ ಕೋಪ ಬಂತಲ್ಲ ನರ ನಾಡಿಗಳಲ್ಲೆಲ್ಲ ಕೋಪ ಹಾಗೆ ನುಗ್ಗಿ ಬಂತು ಒಂದ್ ಏಟ್ ಹಾಕಿದಿದ್ರೆ ಸೊರ್ರು ಹೋಗ್ತಿತ್ತು ದಂಡ ಪಿಂಡಗಳಿಗೆ ಹೊಡಿಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದ್ರಲ್ಲ ಅದಕ್ಕೆ ಕೋಪನ ತಡ್ಕೊಂಡೆ ತಲೆ ಸುತ್ತಿ ಬಿದ್ಬಿಟ್ಟೆ ಅಂದ್ರೆ ನೀವ್ ಹೇಳೋದೇನು ಪದ್ದು ಬಿಟ್ಲಾಗ ಹೊಡೆದಿದ್ರೆ ಈ ರೀತಿ ಎಲ್ಲ ಆಗ್ತಿರ್ಲಿಲ್ವಾ ಹೌದ್ರಿ ಕೋಪಕ್ಕೆ ಒಂದು ಔಟ್ಲೆಟ್ ಬೇಕಿತ್ತಲ್ಲ ಒಂದ್ 2 ಏಟ್ ಹೊಡೆದಿದ್ರೆ ಸೊರ್ರಿ ಹೋಗ್ತಿತ್ತು ನಿಮ್ಗೆ ಅಷ್ಟೊಂದು ಧೈರ್ಯನಾ ಹೌದು ರೇ ಹೌದು ನಿಮ್ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ ನನ್ ಕೈ ಮುಟ್ರಿ ನೋಡೋಣ ಅಷ್ಟೇ ಏನ್ರೆ ಜೈ ಗಂಡುಗುಲೇಶ್ವರ ನನ್ ಮುಟ್ಟೋ ಯೋಗ್ಯತೆನೇ ಇಲ್ಲ ನಿಮ್ಗೆ ಧೈರ್ಯ ಇದ್ಯಾ ಇಷ್ಟೊಂದು ಬೆವರ್ತಾ ಇದೀರಲ್ರಿ ನಿಮ್ಮನ್ನ ಗಂಡ ಅಂತ ಹೇಗ್ ಒಪ್ಕೊಳ್ಳಿ ನಿಮ್ಗೆ ಕಚ್ಚಿಪ್ ಸಾಕಾಗಲ್ಲ ಬೆಡ್ಶೀಟ್ ತಗೊಂಡು ಒರ್ಸ್ಕೊಳ್ ಮಗನೇ ಅವಳ ಹತ್ರನೇ ಹೋಗಿ ಹೋಗಿ ಯಾಕೋ ಮುಗಿಸ್ಕೊತೀಯ ಮಾತು ಶ್ರೀರಂಗಮ್ನವ್ರೆ ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾವತ್ತೂ ಆಗಿರ್ಲಿಲ್ಲ ಶಕ್ತಿನೂ ಇಲ್ಲ ಧೈರ್ಯನೂ ಸಾಕಾಗ್ತಿಲ್ಲ ಯಾರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ ನೀನ್ ಏನು ಯೋಚನೆ ಮಾಡ್ಬೇಡ ಕಣೋ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ನಾಟಿ ವೈದ್ಯ ನಂಜಪ್ಪನವಳೆ ನಿಮ್ಮನ್ನ ಇಲ್ಲಿ ಕಲ್ಸಿರೋದು ಯಾಕೆ ಗೊತ್ತಾ ಗೊತ್ತಮ್ಮ ನಿಮ್ಮ ಮಗ ಮೊದಲಿಂದ ತುಂಬಾ ವೀಕು ಅವನ ಪರ್ಸನಾಲಿಟಿನೇ ವೀಕು ಅದಕ್ಕೊಂದು ರಿಮಿಟ್ ಹೊಡಿಬೇಕು ಅಂತ ನನ್ನ ಸೊಸೆ ನನ್ನ ಮಗನ್ನ ತುಂಬಾ ಅವಮಾನ ಮಾಡ್ತಿದ್ದಾಳೆ ಈಗ ನಿಮ್ಗೆ ಒಳ್ಳೆ ಶಕ್ತಿ ಬರಬೇಕು ನನಗಲ್ಲ ನನ್ನ ಮಗನಿಗೆ ನನ್ನ ಸೊಸೆ ನನ್ನ ಮಗನ್ನ ಕಂಡ್ರೆ ಗಡಗಡ ಗಡ ಅಂತ ನಡಗಬೇಕು ಅವನ್ನ ಟೀಕೆ ಮಾಡೋದನ್ನ ನಿಲ್ಲಿಸ್ಬೇಕು ಅಂಥ ಔಷಧಿ ನಿಮ್ಮ ಹತ್ರ ಇದೆಯಾ ಇದನ್ನ ತಗೊಳ್ಳಿ ತುಂಬಾ ಒಳ್ಳೆ ಲೇಖ್ಯ ಇದನ್ನ ಅವ್ರಿಗೆ ಕೊಟ್ರೆ ಒಳ್ಳೆ ಧೈರ್ಯ ಬರುತ್ತೆ ಇನ್ನು ಏನೇನ್ ತಿನ್ನಬೇಕು ಯಾಕಪ್ಪ ಹಾಗಂತ್ಯಾ ನನ್ನ ಹೆಂಡತಿ ಕೈಲಿ ಬೊಯ್ಗುಳ ತಿಂದೆ ಒದೆ ತಿಂದೆ ಈಗ ಇದನ್ ತಿನ್ಬೇಕಾ ಹಳೇದನ್ನೆಲ್ಲ ಮರ್ತ್ಬಿಡು ಈ ನಂಜಪ್ಪನ ಲೇಹ್ಯ ಅಂದ್ರೆ ಅಂತಿದ್ದದಲ್ಲ ನಾವೇ ಕಾಡಿಗೆ ಹೋಗಿ ಗಿಡಮೂಲಿಕೆ ಹುಡುಕೊಂಡ್ಬಂದು ಲೇಖ್ಯ ಮಾಡಿರ್ತೀವಿ ಇದನ್ನ ತಿಂದ್ರೆ ಹೇಗ್ ಗಟ್ಟಿ ಆಗ್ತೀನಿ ಕಾಡಲ್ಲಿರೋ ಹುಲಿ ಸಿಂಹ ಆನೆಗಳೇನ್ ಟಾನಿಕ ತಗೊಳುತ್ತೆ ಅಲ್ಲಿ ಬೆಳೆದಿರೋ ಗಿಡ ಮೂಲಿಕೆಗಳನ್ನೇ ಟಾನಿಕ್ ಮಾಡ್ಕೊಂಡು ತಿನ್ನುತ್ತವೆ ಅಂದ್ರೆ ಹುಲಿ ಸಿಂಹಗಳ ತರ ನನಗೂ ಸ್ಟ್ರೆಂತ್ ಬರುತ್ತೆ ಅಂತನಾ ಆಗದೆ ಏನಯ್ಯ ತಿಂದು ನೋಡು ನಾನು ಕೊಟ್ಟ ಔಷಧಿ ಯಾವತ್ತೂ ವೇಸ್ಟ್ ಆಗಲ್ಲ ಅದರಿಂದ ತೊಂದರೆನೂ ಆಗಲ್ಲ ಆದ್ರೆ ಒಂದು ಮಾತು ರುಚಿಯಾಗಿದೆ ಅಂತ ತುಂಬಾ ತಿನ್ನಬಾರ್ದು ಅಂಗಡಿಲಿ ಶಕ್ತಿವರ್ಧಕ ಮಾತ್ರೆ ಅಂತ ಸಿಗುತ್ತೆ ಅದನ್ನ ದಿನಕ್ಕೆ 1 ತಗೋಬೇಕು ಒಂದೇ ದಿನ 30 ತಗೊಂಡ್ರೆ ಆ ಸಮಯ ಡಮಾರ್ ಇದು ಹಾಗೇನೆ ಅಸ್ತಿ ತಗೋಬಾರ್ದು ನನ್ನ ಹೆಂಡತಿ ನನ್ ಕಂಡ್ರೆ ಸಾಕು ಪಕ 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 ಅಂತ ನಗ್ತಾರೆ ಇದನ್ನ ತಗೊಂಡು ನೋಡು ನೀನ್ ನಗ್ತೀಯ ನಿನ್ ಹೆಂಡತಿ ಹೊಡ್ತಾಳೆ
ಇಲ್ಲಿಗೆ ಬಂದಿದ್ದು ಈ ಲೇಹ ಕೊಟ್ಟಿದ್ದು ಜಾಜಿ ಅವ್ರಿಗೆ ಹೇಳ್ಬೇಕು. ಹೇಳ್ಬೇಡಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಲ್ಲೇ ಆಗಿರಬೇಕು. ತಗೊಳ್ಳಿ. ಆಯ್ತಮ್ಮ, ನಾನು ಇಲ್ಲಿಗೆ ಬಂದಿಲ್ಲ, ನಿಮ್ಗೆ ಲೇಖೆ ಕೊಟ್ಟಿಲ್ಲ, ಅದು ತಗೊಂಡಿಲ್ಲ, ನಿಮ್ ಸೊಸೆ ಪಾಠ ಕಲಿಸ್ಲಿಲ್ಲ. ನಾನ್ ನಿಮಗ್ ದುಡ್ಡು ಕೊಟ್ಟಿಲ್ಲ. ಶಕ್ತಿ ದೇವತೆಯೇ ಎಲ್ಲಿದ್ದೀಯ? ಬಾಟ್ಲು ಒಳಗಿಂದ ಬಿರಟೆ ಅಡಿಯಿಂದ ನುಸುಳಿ ಬಾ, ನನ್ನ ನಾಡಿಯನ್ನು ಸೇರು ಬಾ. ಶಕ್ತಿ ದೇವತೆಯೇ ಎಲ್ಲಿದ್ದೀಯ ಬಾ, ತಕತೈ ಎಂದು ಕುಣಿಸು ಬಾ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು, ಇನ್ನೂ ಯಾಕೆ ಬಂದಿಲ್ಲ? ಡೋಸ್ ಕಡಿಮೆ ಆಯ್ತು ಅನ್ಸುತ್ತೆ. ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಇನ್ನೂ ಒಂದು ಸ್ಪೂನು ತಿಂದೆ ಬಿಡ್ತೀನಿ. ಯಾಕೆ ರುಚಿಯಾಗಿದೆ. ಬಂತು ಬಂತು. ಬಂತು ಬಂತು, ಶಕ್ತಿ ಬಂತು. ಈ ತರ ಶಕ್ತಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಂಜಪ್ಪನ ಮೊದಲೇ ಕೊಡಿಸ್ತಿದ್ದೆ. ಎಲ್ಲಿ ಜಾಜವರು, ಎಲ್ಲಿ ಜಾಜಿಯವರು? ರೇ ಜಾಜಿ ಅವ್ರೆ, ನಿಮಗೀಗ ಕಾದಿದೆ. ಅಭಿ, ಏನ್ರಿ ಆಗಿದೆ ನಿಮ್ಗೆ? ಅತ್ತೆ 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 ಅತ್ತೆ, ಬರ್ತೀರಾ? ಏನಾಯ್ತಮ್ಮ? ಅತ್ತೆ, ನಿಮ್ ಮಗ ಈ ರೀತಿ ಹೇಳ್ದಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ. ಇವನು ನಿನ್ನ ಗಂಡ ಅಮ್ಮ. ತಾಳಿ ಕಟ್ಟು ಗಂಡನ ಜೊತೆ ಡ್ಯಾನ್ಸ್ ಮಾಡ್ದೆ, ಎದುರು ಮನೆ ಪಾಪಣ್ಣನ ಜೊತೆ ಡ್ಯಾನ್ಸ್ ಮಾಡ್ತೀಯೇನು? ಗಂಡನ ಜೊತೆ ನೆಟ್ಟು ಡ್ಯಾನ್ಸ್ ಮಾಡು. ಲೇ ಮಗನೇ, ಇವತ್ತು ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬಿಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾತಾಡಕ್ಕಿಲ್ವಾ? ಅಭಿ, ಏನು? ಅಭಿ, ಇದು ಹಾಲು. ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ರೂಮ್ ಹೋಗೋಣ. ಜೈ 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 ಬಜರಂಗಿ. ಏನಪ್ಪದು ನಮ್ಮ ಬಾಂಗ್ ಶಕ್ತಿ ಬಂದಂಗಿದೆ. ಸುಮ್ನಿರಲ್ಲೇ ಬಸ್ಗೆ ಹೊಡೆದ್ಬಿಟ್ರೆ ಶಕ್ತಿ ಬಂದ್ಬಿಡ್ತಾ? ಏನಮ್ಮ ಪಲ್ಲು, ನಿಮ್ಮ ಅಣ್ಣಂಗೆ ಶಕ್ತಿ ಬಂದಿದ್ಯೋ ಇಲ್ವೋ ಅಂತ ಅನ್ಸುತ್ತೆ. ಹೋಗಿ ಕೇಳ್ತೀನಮ್ಮ. ಅಣ್ಣಯ್ಯ, ನಿಂಗೆ ನಿಜವಾಗ್ಲೂ ಶಕ್ತಿ ಬಂದಿದ್ಯಾ? ಶಕ್ತಿ ಬಂದಿದ್ಯಾ ಅಂತ ಕೇಳ್ತಿದ್ಯಲ್ಲಮ್ಮ. ಎಲ್ಲೆಲ್ಲಿಂದ ಶಕ್ತಿ ಬಂದಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಇವರಿಬ್ರು ನಿನ್ನ ಆಡ್ಕೊಳ್ತಾ ಇದ್ದಾರೆ. ಯಾರಿಗೆ ಹೊಡಿಬೇಕು ಅಂತ ಹೇಳಮ್ಮ, ಹೊಡೆದು ಬಿಸಾಕ್ಬಿಡ್ತೀನಿ. ನೀವೆಲ್ಲರೂ ನನ್ನ ಮೇಲೆ ಕೈ ಮಾಡಿದ್ರೆ ಸುಸ್ತಾಗಿ ಕುಸ್ತು ಬಿದ್ದೋಗ್ಬಿಡ್ತೀರಾ. ಅಣ್ಣಯ್ಯ, ನಿನ್ ಶಕ್ತಿ ಏನು ಅಂತ ಗೊತ್ತಾಗ್ಲಿ ಪದ್ದು ಮೇಲೆ ಕೈ ಮಾಡು. ಯಾಕೋ ಸುಮ್ಮನೆ ರಿಸ್ಕ್ ತಗೋತ, ಬೇಡ ಬಿಟ್ಬಿಡು. ಇವತ್ತು ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ನಿಮ್ಮ ಅಣ್ಣನ ಹೊತ್ಕೊಂಡು ಟೈಮು ಬಂತು. ಲೇ ಮಗನೇ, ಯಾಕೋ ಹೀಗೆ ಕುಸಿದು ಬಿದ್ದಿದ್ದೀಯಾ? ಶಕ್ತಿ ಇತ್ತು, ಅದು ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸುಸ್ತಾಗಿ ಬಿದ್ಬಿಟ್ಟೆ. ಈ ಶಕ್ತಿ ಅನ್ನೋದು ಒಂದು ಬ್ಯಾಟರಿ ಇದ್ದ ಹಾಗೆ. ಅದನ್ನ ಆಗಾಗ ಚಾರ್ಜ್ ಮಾಡ್ತಾ ಇರ್ಬೇಕು. ಹಾಗಂತ ಲೇಹನ ಪೂರ್ತಿ ಖಾಲಿ ಮಾಡ್ಬಿಡಕ್ಕಾಗತ್ತಾ? ನೀನು ಲೇಹನ ಸರಿಯಾಗಿ ತಗೋತಾ ಇಲ್ಲ ಅಂತ ಕಾಣಿಸುತ್ತೆ. ಒಂದು ಕೆಲಸ ಮಾಡು, ಈ ಲೇಹದ ಜೊತೆಗೆ ಈ ಬಾದಾಮಿ ಹಾಲು ಕುಡಿ, ಶಕ್ತಿ ಬಂದ್ಬಿಡುತ್ತೆ. ಮಗನೇ, ಏನಾಯ್ತು? ಅದ್ಭುತವಾದ
ಶಕ್ತಿ ಬಂತು, ಹಾರ್ಸ್ ಪವರು ಮಾಜವಾಗಿದೆ. ರಾಜವ್ರೆ ನಿಮ್ಗೀಗ ಕಾದಿದೆ. ಜಾಜವ್ರೆ ರೇ ಜಾಜವ್ರೆ. ಹಬಿ ನೀವೇನಾ? ಹೌದು ರೇ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಬಿ ಇಷ್ಟೊತ್ನಲ್ಲಿ ಬಂದು ಡಿಸ್ಟರ್ಬ್ ಮಾಡಕ್ ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ವಾ? ಯಾಕೋ ಗೊತ್ತಿಲ್ಲ ರೀ, ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ. ಬಾಗಿಲು ತೆಗೀರಿ. ನಾನು ಈಗ ಮಾತಾಡಕ್ಕಾಗಲ್ಲ, ಬೆಳಗ್ಗೆ ಟಾಕ್ ಮಾಡ್ತೀನಿ. ಓಕೆ. ಹಲೋ ವಿಟ್ಲ, ಇಲ್ಲಿ ಹಬಿ ನನ್ನ ರೂಮ್ ಹತ್ರ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ. ಬದ್ದನ್ನ ಕರ್ಕೊಂಡು ಬಂದು ಹೇಗಾದ್ರೂ ಮಾಡಿ ಹಬಿನ ಆಚೆ ಕರ್ಕೊಂಡು ಹೋಗೋ. ಓಕೆ ಓಕೆ. ಜಾಜವ್ರೆ ಬಾಗಿಲು ತೆಗೀರಿ. ಜಾಜವ್ರೆ ಪ್ಲೀಸ್ ಓಪನ್ ದಿ ಡೋರ್. ಈಗ ರಾತ್ರಿ 12 ಗಂಟೆ. ಅದು ನನಗೂ ಗೊತ್ತು, ದೆವ್ವಗಳು ಕುಣಿಯೋ ಹೊತ್ತು. ಅದಕ್ಕೆ ನೀವಿಬ್ರು ಎದ್ದು ಬಂದಿದ್ದ ಅಂತ ಹೊತ್ತಲ್ಲಿ ಜಾಜಕ್ಕೆ ರೂಮಿನ ಬಾಗಿಲು ಮುಂದೆ ಒಳ್ಳೆ ರಾಬರ್ಟ್ ಬಂದಂಗೆ ಬರ್ತಿರಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಅದು ಏನೂ ಆಗಲ್ಲ. ನನ್ನ ಹೆಂಡತಿ ರೂಮ್ ಮುಂದೆ ನಾನ್ ನಿಂತಿದ್ದೀನಿ, ಅದನ್ನೆಲ್ಲ ಕೇಳೋದಕ್ಕೆ ನೀ ಯಾವ ಪೋಲೆಂಡ್ ರಾಯ ಅಂತ. ಈ ಮಾತನ್ನ ನಾವು ಜಾತಿಯವ್ರಿಗೆ ಹೇಳೋದಾ? ಲೇ, ನನ್ನ ದಾರಿಗೆ ಅಡ್ಡ ಬರಬೇಡಿ. ಬಂದ್ರೆ ನಾನಾಗಿರಲ್ಲ, ನೀವಾಗಿರಲ್ಲ. ಮತ್ತೆ ಯಾರು ಹೊಡೆದ್ರೆ ಸುಸ್ತಾಗಿ ಬೀಳ್ತೀರ. ಜಾತಿಯವರು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀನ್ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದೀಯಾ, ನಿನ್ನನ್ನ ಇಲ್ಲಿಂದ ಓಡಿಸಿ ಅಂತ. ನೀನೇ ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾವಿಬ್ರು ನಿನ್ನ ಎತ್ತಾಕೊಂಡೋಗಿ ಮೆಟ್ಲು ಕೆಳಗಡೆ ಹಾಸಿರೋ ಚಾಪೆ ಮೇಲೆ ಬಿಸಾಕ್ಬೇಕಾಗುತ್ತೆ. ತಾಕತ್ತಿದೇನಾ? ನೋಡ್ರ ಎತ್ತಾಕೊಂಡು ಹೋಗ್ರ, ನೋಡು. ನನ್ನೇ ಯಾಕೊಂಡ್ ಬರ್ತೀರಾ? ನಿಮ್ಗೆ ತಾಕತ್ತಿದ್ರೆ ಒಂದು ಮೆಟ್ಲು ಹತ್ರ ಯಾಕೋ ಬಾವು ಜಾಸ್ತಿ ಆಗಿ ಹೋಗಿದ್ದಿಲ್ಲ. ನೀ ಹತ್ತ ಯಾಕೆ ಬರಲ್ಲ? ನೀನು ಬರ್ತಾ ಇದ್ರೆ ನಾನೇ ಬರ್ಬೇಕಾಗತ್ತೆ. ಬಾಗಿಲು ತೆಗಿ ಸೇಸಮ್ಮ, ಬಾಗಿಲು ತೆಗಿ. ವಿಟ್ಲ, ಇಲ್ಲಿ ಹಾಳಾಗಿ ಹೋಗಿದ್ರೋ ನೀವು? ಜಾಜಕ್ಕೆ ಬಾವಂಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದ್ಬಿಟ್ಟಿದೆ. ಅವ್ರು ನಮ್ಗೆ ಹೊಡೆದು ಕೆಡಬಿಟ್ಟಿದ್ದಾರೆ. ನಮ್ಮ ಕೈಲಿ ಅಲ್ಲಾಡಕ್ಕೂ ಆಗ್ತಾ ಇಲ್ಲ. ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ವಾ? ನೀವು ಕೇಳ್ದಾಗೆಲ್ಲ 200 ರೂಪಾಯಿನ ನಿನ್ನ ಎದೆ ಮೇಲೆ ಬಿಸಾಕ್ತೀನಿ. ನಾನು ರಿಸ್ಕ್ ನಲ್ಲಿ ಇರ್ಬೇಕಾದ್ರೆ ನೀನ್ ಸಹಾಯ ಮಾಡಕ್ಕಾಗಲ್ವಾ? ಫೋನ್ ಇಡೋ ಇಡಿಯಟ್ ಫೆಲೋ. ಬಾಗಿಲು ತೆಗಿ ಸೇಸಮ್ಮ, ಬಾಗಿಲು ತೆಗಿ. ನಾನ್ ಡೋರ್ ಓಪನ್ ಮಾಡಲ್ಲ. ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್. ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ? मेरे सपनों की रानी कब आएगी तू, मेरे सपनों की रानी कब आएगी तू. ಯಾಕೆ ಬಲ್ ಮಾತಾಡಕ್ಕಿಲ್ವಾ? ಈ ರೀತಿ ಮಿಡ್ ನೈಟ್ ಅಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತೀರಲ್ಲ, ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ವಾ? ಹೆಂಡತಿ ಮೇಲೆ ಗಂಡನಿಗೆ ಅಧಿಕಾರ ಇಲ್ಲ ಅಂದ್ರೆ ಹೇಗ್ರಿ? ನೀವೇ ಹೇಳ್ತಾ ಇದ್ರೆ ನಿಮಗ ಧೈರ್ಯ ಇದ್ರೆ, ನಿಮಗ ದಮ್ಮಿ ಇದ್ರೆ ನನ್ನ ಮುಟ್ಟಿ ಅಂತ ಅದಕ್ಕೆ ಬಂದಿರೋದು. ಈಗ ಕೈ ಮುಟ್ಟಿದ್ನಾ, ಮುಟ್ಟಿದ್ನಾ, ಕೆನ್ನೆ ಮುಟ್ಟಿದ್ನಾ, ತುಟಿ ಮುಟ್ಟಿದ್ನಾ. ಅತ್ತೆ ಅತ್ತೆ ಅತ್ತೆ, ಯಾಕಮ್ಮ ಕಿರಿಸ್ಕೊಂಡ್ ಬರ್ತಾ ಇದೀಯಾ? ಏನು ಕುಡಿ ಅಟ್ಟಿಸ್ಕೊಂಬಂತ ಗೂಳಿ ಅಟ್ಟಿಸ್ಕೊಂಬಂತ? ಇಷ್ಟು ದಿನಕ್ಕೆ ನನ್ನ ಆಸೆ ನೆರವೇರಿತು ನೋಡಮ್ಮ. ಅವನ ಆಸೆ ಏನಿದೆ ನೆರವೇರಿಸ್ಬಿಡು. ಗಲಾಟೆ ಮಾಡಿದ್ರೆ ತಪ್ಪು ಇಲ್ಲೇ ಬಂದು ಬಿತ್ಕೋತಾನೆ. ಅಂತೂ ನನ್ನ ಮಗ ಗಂಡಸಾಗ್ಬಿಟ್ಟ. ಮೈ ಗಾಡ್, ನಾನು ಇಷ್ಟೊತ್ತು ಕಂಡಿದ್ದ ಕನ್ಸ. ಜಾಜಕ್ಕೆ ನಾನು ವಿಟ್ಲ ಬಾವನ್ನ ಚೆನ್ನಾಗಿ ಹೊಡೆದ್ಬಿಟ್ಟೆ. ವೆರಿ ಗುಡ್ ಬಿಟ್ಲ. ಪಾಂಡುರಂಗ ಎಷ್ಟು ಒತ್ತಾಡ್ತಾ ಇದ್ದಾನೆ ಗೊತ್ತಾ ಜಾಜಿ ಅವ್ರೆ? ಅವರಿಗೆ ಹಾಗೆ ಆಗ್ಬೇಕು. ಜಾಜಕ್ಕೆ ನೀವೇ ಆಚೆ ಬಂದು ನೋಡ್ಬಾರ್ದಾ? ಕಾಪಾಡಿ ಮಗನೇ, ಹಾಳಾಗಿ ಹೋಗ್ಲಿ ಬಿಟ್ಬಿಡು. ಒಂದೇ ದಿನಕ್ಕೆಲ್ಲ ಮುಗಿಸ್ಬೇಡ ಕಣೋ. ಏನಿದು
ಶಕ್ತಿ ಕಡಿಮೆ ಆಗ್ತಿದೆಯಲ್ಲ. ಮೈ ಗಾಡ್, ಪದ್ದು ಬಿಟ್ಲಾ, ನೀವಿಬ್ರು ಕರೆಕ್ಟ್ ಟೈಮಿಗೆ ಬಂದ್ರಿ. ನೀವು ಬರೋದು 1 ನಿಮಿಷ ಲೇಟ್ ಆಗಿದ್ರು ನನ್ನ ಗತಿ ಗೋವಿಂದ ಆಗಿರೋದು. ರೇ ಜಾಜಿಯವ್ರೆ, ಇವತ್ತು ನೀವು ಬಚಾವಾದ್ರಿ, ಇನ್ನೊಂದ್ಸಲ ರೋಡಿಯಾಗೆ ಬರ್ತೀನಿ. ಆವಾಗ ನಿಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ನನ್ನೇ ತಡಿತೀರೇನ್ರು? ಪದ್ದು ಬಿಟ್ಲಾ, ನೀವಿಬ್ರು ಹಬಿನ ಅಬ್ಸರ್ವ್ ಮಾಡಿದ್ರ? ದಿಢೀರ್ ಅಂತ ಶಕ್ತಿ ಬರುತ್ತೆ, ಇಮಿಡಿಯೇಟ್ ಆಗಿ ಕಮ್ಮಿ ಆಗೋಗುತ್ತೆ. ಆ ದಿಢೀರ್ ಶಕ್ತಿ ಎಲ್ಲಿಂದ ಬರ್ತಿದೆ, ಹೇಗ್ ಬರ್ತಿದೆ ಅನ್ನೋದನ್ನ ಪತ್ತೆ ಹಚ್ಚಿ. ಸುಮ್ಸುನೆ ಪತ್ತೆ ಹಚ್ಚಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಮೊದ್ಲು ಪತ್ತೆ ಹಚ್ಚಿ ಆಮೇಲೆ ಚುತ್ತ ಮಾಡ್ತೀನಿ. ಹನುಮಂತಪ್ಪ, 3 ಸಲ ನಮಸ್ಕಾರ ಮಾಡಿದ್ದಕ್ಕೆ ಎಂತ ಶಕ್ತಿ ಕೊಟ್ಬಿಟ್ಟಪ್ಪ. ಶಕ್ತಿ ಬಂತು, ನನಗೆ ಶಕ್ತಿ ಬಂತು, ನನಗೆ ಶಕ್ತಿ ಬಂತು. ದೇವ್ರ ಏನೋ ಶಕ್ತಿ ಇದೆ ಕಣ. ಹೌದು ಕಣ, ನಾವು 3 ಸಲ ನಮಸ್ಕಾರ ಹಾಕಿ ನೋಡೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಂಗೇನು ಶಕ್ತಿ ಬಂದಂಗೆ ಆಯ್ತು ಕಣ. ನನಗೂ ಹಾಗೆ ಅನ್ನಿಸ್ತಾ ಇದೆಯೋ? ಪರೀಕ್ಷೆ ಮಾಡೋಣ. ಏಯ್ ಪಾಂಡುರಂಗ, ಬಾರ ಇಲ್ಲೇ. ಏನ್ರ ಈ ರೀತಿ ಪೋಸ್ ಕೊಡ್ತಾ ಇದ್ದೀರಾ? ನಾವು ದೇವ್ರಿಗೆ 3 ಸತಿ ನಮಸ್ಕಾರ ಮಾಡಿದ್ವಿ, ನಮಗೂ ಶಕ್ತಿ ಬಂದಿದೆ. ಬಾರ ಇಲ್ಲಿ ತೋರಿಸ್ತೇವೆ. ಏನು ಬೇಕಾಗಿಲ್ಲ, ನಾನು ದೇವರಿಗೆ ನಮಸ್ಕಾರ ಮಾಡಿ ಇನ್ನೊಂದ್ಸಲ ಶಕ್ತಿ ಬರ್ಸ್ಕೊಳ್ಬೇಕು. ನೀವು ಜಾಗ ಖಾಲಿ ಮಾಡಿ. ಪದ್ದು ಬಿಟ್ಲ ಕಂಡು ಹಿಡಿದ್ರೇನ್ರೋ? ಜಾಜತ್ಗೆ ಬಾಬಾ ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ, ಅದಕ್ಕೆ 3 ಸತಿ ನಮಸ್ಕಾರ ಮಾಡಿದ್ರೆ ಶಕ್ತಿ ಬರುತ್ತೆ. ದೇವ್ರ ಫೋಟೋಗೆ ನಮಸ್ಕಾರ ಮಾಡಿದ್ರೆ ಶಕ್ತಿ ಬಂದ್ಬಿಡುತ್ತಾ? ಯಾವ ಸೆಂಚುರಿಲಿ ಇದ್ದೀರಾ ನೀವು? ನಿಜವಾಗ್ಲೂ ಜಾಜಿ ಅವ್ರೆ, ನಮಗೂ ಶಕ್ತಿ ಬಂದಿದೆ. ಹೊಡಿಬೇಕಾಗುತ್ತೆ. ಅಲ್ಲೇ ಏನೋ ಇರ್ಬೇಕು, ಹೋಗಿ ಅಬ್ಸರ್ವ್ ಮಾಡ್ರು. ರುಚಿ ರುಚಿಯಾಗಿದೆ. ಶಕ್ತಿ ಇರೋದು ಫೋಟೋದಲ್ಲ, ಈ ಲೇಹದಲ್ಲಿ. ಮತ್ತು ಶ್ರಂಗಮ್ಮ, ದೇಹ ತಿಂಗೇನು ಹಾ ಬಾದಾಮಿ ಹಾಲು ರೆಡಿಯಾಗಿದೆ. ಬಂತಾ? ಬಂತು. ಅಯ್ಯೋ ನನ್ನ ಮಗನೇ, ಲೇಹ ರುಚಿ ರುಚಿಯಾಗಿದೆ. ಇನ್ನು ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ. ಬಾಟ್ಲಿ ಕಾಣಿಸ್ತಿಲ್ಲ. ಹನುಮಂತಪ್ಪ ತಿನ್ಕೊಬಿಟ್ನ ಹೇಗೆ? ಜಾಜಿ ಅವ್ರೆ, ಪಾಂಡುರಂಗ ಈ ಲೇಹ್ಯ ತಿಂತಿದ್ದ, ಇದರಿಂದಾನೇ ಅವನಿಗೆ ಅಷ್ಟು ಶಕ್ತಿ ಬರ್ತಾ ಇದ್ದಿದ್ದು. ಮೈ ಗಾಡ್, ಈ ಬಾಟಲ್ ಇಂದ ಇಷ್ಟೆಲ್ಲ ಆಗ್ತಾ ಇದ್ಯಾ? ಜಾಜತ್ಗೆ ಎಲ್ಲ ಖಾಲಿಯಾಗಿ ಸ್ವಲ್ಪ ಉಳ್ಕೊಂಡಿದೆ, ಒಂದ್ ಸ್ವಲ್ಪ ತಿನ್ಕೊಂಡ್ಬಿಡ್ಲಾ? ಇದು ನಾಟಿ ಔಷಧಿ ಅಂದ್ಮೇಲೆ ಆ ನಂಜಪ್ಪನೇ ಕೊಟ್ಟಿರ್ಬೇಕು. ಹಾಗಾದ್ರೆ ಇಮಿಡಿಯೇಟ್ ಆಗಿ ಆ ನಾಟಿ ವೈದ್ಯ ನಂಜಪ್ಪ ಅವ್ರನ್ನ ಮನೆಗೆ ಕರೆಸ್ರು. ಸುಮ್ನೆ ಕರ್ಸಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 ಅಂಡ್ ಬ್ರಿಂಗ್ ಹಿಮ್. ನೀವ್ ನಾಟಿ ಔಷಧಿ ಕೊಡೋದ್ರಲ್ಲಿ ತುಂಬಾ ಫೇಮಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಒಂದ್ ಸಂಸಾರನ ಹಾಳು ಮಾಡಿದ್ರೆ ಏನ್ರಿ ಚೆನ್ನಾಗಿರುತ್ತೆ? ನೀವ್ ನಾಟಿ ಔಷಧಿಗಳನ್ನ ನನ್ನ ಹಬ್ಬಿ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ ಅಂತ ನಾನು ಈಗಾಗಲೇ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾಡ್ಬಿಡ್ತಾಯಿ, ಬಡವ ಗೊತ್ತಿರೋ ಮೂಲಿಕೆಗಳನ್ನ ಅರ್ದು ಮಾರಿ ಜೀವನ ಮಾಡ್ತಾ ಇದ್ದೀನಿ. ನನ್ನ ಹಬ್ಬಿಗೆ ಈ ಲೇಹಿದ ಔಷಧಿನ ಕೊಟ್ಟಿದ್ ನೀವೇ ತಾನೇ? ಹೌದು, ಪಾಂಡುರಂಗಪ್ಪರು ಇದನ್ನ ಚಪ್ಪರ್ಸ್ಕೊಂಡು ತಿಂತಾ ಇರ್ತಾರೆ. ಇನ್ಮೇಲೆ ಅವ್ರು ಇದನ್ನ ತಿನ್ಬಾರ್ದು, ನೀವ್ ಇದನ್ನ ಅವ್ರಿಗೆ ಕೊಡಬಾರ್ದು. ನಾನ್ ಕೊಡದೆ ಹೋದ್ರೆ ನಮ್ಮಣ್ಣ ಗುಂಜಣ್ಣ ಕೊಡ್ತಾರಲ್ಲ. ಇದನ್ನ ತಿಂದ್ರೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ನನ್ನ ಹಬ್ಬಿಗೆ ಹೆದರಿಸಿ, ಇಲ್ಲ ಅಂದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಪಾಂಡುರಂಗಪ್ಪ, ನಾನು ಕೊಟ್ಟ ಲೇಹ್ಯ ಮುಗೀತಾ? ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದೆ, ನೀವಿರ್ಲಿಲ್ಲ. ನಿಮ್ಮ ಅಣ್ಣ ಗುಂಜಪ್ಪನ ಹಿಡಿದು 2 ಡಬ್ಬಿ ತಗೊಂಡ್ಬಂದೆ. ನಾನು ನಿನ್ಗೊಂದು ವಿಷಯ ಹೇಳೋದು ಮರ್ಸ್ಬಿಟ್ನಲ್ಲ. ಏನು? ಆ ಲೇಹ್ಯದಲ್ಲಿ ಕಡಕ್ಕಾರ್ ಗಿಡಮೂಲಿಕೆಗಳು ಸೇರಿಸ್ಬಿಟ್ಟಿದ್ದೆ. ಅದನ್ನೇನಾದ್ರೂ ಮನುಷ್ಯ ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಲೇಹ ತಿನ್ನ ನಿಲ್ಲಿಸ್ಬಿಡು, ಇಲ್ಲಾದ್ರೂ ನೀನ್ ಹೃದಯ ಬಾಯಿಗೆ ಬಂದ್ಬಿಡುತ್ತೆ. ಲೇಹ ರುಚಿ ರುಚಿ ಆಗಿತ್ತು. ನಂಜಪ್ಪ
ಎಂಥ ದರಿದ್ರ ಸುದ್ದಿ ಹೇಳ್ದ ಅಂತೀನಿ. ಆ ಲೇಹನ ಜಾಸ್ತಿ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ. ಎಷ್ಟು ತಡವಾಗಿ ಹೇಳ್ತಾನೆ ನನ್ನ ಮಗ. ಅಲ್ಲ, ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆಗೋದು ರಾತ್ರಿ ಹೊತ್ತೆ, ಅದು ಮಲಗಿರುವಾಗ್ಲೇ. ಈಗ ಮಲಗೋದು ಬೇಡೋ ಒಂದು ಗೊತ್ತಾಗ್ತಿಲ್ವೇ. ಏನೋ ಮಗನೇ, ಒಳ್ಳೆ ಗೂಬೆ ಮಲಿತಲ್ಲ, ಕಣ್ಣ ಪುಳಿ 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 ಅಂತ ಬಿಟ್ಕೊಂಡು ಕೂತಿದೀಯಲ್ಲ, ನಿದ್ದೆ ಮಾಡಲ್ವಾ? ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಂಜಪ್ಪ ಹೇಳಿದ್ನಲ್ಲ, ಆವಾಗಿಂದ ನಿದ್ದೆನೆ ಬರ್ತಾ ಇಲ್ಲ. ಆ ಮುಂಡೆದು ಲೇಹ ತುಂಬಾ ರುಚಿಯಾಗಿದೆ, ಮನಸ್ಸೇ ಆಗ್ತಿಲ್ಲ. ನಂಜಪ್ಪ ನಿನ್ನ ಹತ್ರ ಮಾತಾಡಿದ್ಮೇಲೆ ಜಾಜಿ ಹತ್ರನು ಏನೋ ಕುಸ್ಕುಸು ಪಿಸ್ ಪಿಸು ಅಂತ ಮಾತಾಡ್ತಿದ್ದ. ಏನಾದ್ರೂ ಮಾಡ್ಕೊಂಡು ಹಾಳಾಗುವಾಗ್ಲಿ, ನಾನು ಬದುಕಿದೀನೋ ಸತ್ತಿದೀನೋ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ ನನಗೆ. ನಾಳೆಯಿಂದ ಆ ಬಾದಾಮಿ ಹಾಲು ಬೇಡ, ಆ ಲೇಹನು ಬೇಡ. ಗಿಡಮೂಲಿಕೆಗಳು ಹಾರ್ಟ್ಗೆ ತೊಂದರೆ ಮಾಡಲ್ಲ ಕಣೋ. ನಿನ್ ಹೆಂಡತಿ ಕಿತಿಬಿ ಕೆಲಸ ನನಗೆ ಗೊತ್ತಿಲ್ವೇನೋ. ಇದರ ಹಿಂದೆ ಏನೋ ಮಸರತ್ ಅಡಗಿದೆ. ಬಿಡ್ತೀನ, ನಾಳೆನೆ ಬಾಯಿ ಬಿಡಿಸ್ತೀನಿ. ನಾನು ಗಂಡುಗಲಿ ವಂಶದ ಹಿರಿ ತಲೆ ರಂಗಮ್ಮ. ಯುದ್ಧದಲ್ಲಿ ಎಷ್ಟೋ ಜನ ಶತ್ರುಗಳ ಲುಂಡಗಣ್ಣ ಇದೇ ಖಡ್ಗದಲ್ಲಿ ಚೆಂಡಾಡ್ಬಿಟ್ಟಿದ್ದೀನಿ. ಈ ಖಡ್ಗಕ್ಕೆ ನೀನು ಬಲಿಯಾಗೋದು ಬೇಡ. ನೀನು ಕೊಟ್ಟ ಲೇಹ ತಿಂದ್ರೆ ಈ ನನ್ನ ಮಗ ಸಾಯ್ತಾನ. ನಿಜ ಬಗಳು, ಇಲ್ಲಾಂದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ನಿನ್ನ ಲುಂಡವನ್ನ ಈ ಖಡ್ಗದಿಂದ ಚೆಂಡಾಡ್ಬಿಡ್ತೀನಿ. ಲೇಹಿಯ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ ನಿಜ. ಹಾಗಾದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೇಡಿ. ಹಾಗಾದ್ರೆ ನಿಜ ಬಗಳು. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದು ಸುಳ್ಳು. ಯಾಕೆ ಸುಳ್ಳು ಹೇಳಿದೆ? ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಈ ನಿಮ್ ಸೊಸೆ ಪಾಂಡುರಂಗ ಅವ್ರ ಲೇಹ ತಿಂದು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದು ತಿಂದ್ರೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ ನೀ ಹೇಳು, ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನನ್ನ ಹೆದರಿಸಿದ್ರು. ಅದಕ್ಕೆ ಹಾಗೆ ಹೇಳಿದೆ ಅಮ್ಮ. ಕೆಟ್ಟ ಕೆಲಸ ಮಾಡೋದ್ರಲ್ಲಿ ನನ್ನ ಸೊಸೆ ಎತ್ತಿದ ಕೈ. ಗಂಡನಿಗೆ ಬತ್ತಿ ಇಡೋ ಹೆಂಡತಿ ಇದ್ದರೆ ಅದು ಇವಳೆ. ಬಿಟ್ಬಿಡಿ ಬಾ. ಬಿಡಲ್ಲ. ಮಗನೇ, ಕೊಡ ಇಲ್ಲಿ. ತಗೊಮ್ಮ. ತಗೋ ಸಾವಲ. ಯಾಕಮ್ಮ? ಇನ್ನು ಮುಂದೆ ಪ್ರತಿ ತಿಂಗಳು ನನ್ನ ಮಗನಿಗೆ 6 ಬಾಟ್ಲು ಲೇಹ ತಂದು ಕೊಡು.